ಅವರು ಒಂದು ಪ್ರಾಣಿಗೆನೆ ಅಷ್ಟು ಮಹತ್ವ ಕೊಡೋರು. ಓಕೆ. ಆಮೇಲೆ ಕಷ್ಟರಿಗೆ ಅಷ್ಟು ಜನಕ್ಕೆ ಹೆಲ್ಪ್ ಮಾಡ್ಕೊಂಡ್ ಬಂದಿರೋರು. ಹಾ. ಆಯ್ತಾ? ಹಾ. ಹಂಗಾಗಿ ನೀವು ಹತ್ತಿರದಿಂದ ಬಾಸ್ ನೋಡಿದೀನಿ ನಾನು. ಹೌದು. ಅವ್ರ ಮನ್ಸು ಎಂತದ್ದು ಏನು ಎತ್ತ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಕೋಳಿ ಕಾಲು ಹಿಡ್ದಂಗ್ ಹೊಡೆದ್ರು, ದರ್ಶನ್ ಹಂಗಾಯ್ತು ಹಿಂಗಾಯ್ತು. ಸರ್ ಎಲ್ಲದನ್ನು ಕ್ವಶನ್ ಮಾರ್ಕ್ ಆಗಿ ಹೇಳ್ತೀರ ಹೊರ್ತು ಹಾ. ಅದಕ್ಕೆ ಏನಾರ ಪ್ರೂಫ್ ಹಾಕಿ ಯಾರ ಒಬ್ರು ತೋರ್ಸಿರ ಸರ್? ದರ್ಶನ್ ಹೊಡೆದಿದ್ದಾರೆ ಅನ್ನೋ ವಿಡಿಯೋ ರಿಲೀಸ್ ಆಯ್ತು ಅಂದ್ರೆ ಯಾವ ರೀತಿ ನಿಮ್ಮ ಮನಸ್ಸಿಗೆ ಯಾವ ರೀತಿ ಇರುತ್ತೆ ಅಂತ. ನಮಸ್ತೆ ವಿ2 ಸೂರ್ಯ ಮಾತಾಡ್ತಾ ಇದ್ದೀನಿ. ಸರ್. ಹೇಳಿ ಸರ್. ಆರಾಮಿದ್ದೀರಾ? ಆರಾಮಿದ್ದೀನಿ ಸರ್. ಏನ್ ಮಾಡ್ತಿದ್ದೀರಾ? ಇಲ್ಲೊಂದು ಮದುವೆ ಬಂದಿದ್ವಿ ಸರ್. ಬಿಸಿ ಇದ್ರಾ? ಹಾ ಫಿಲಮ್ ಯಾವ್ದು ಮಾಡ್ತಿಲ್ವಾ ಈಗ? ಮಾಡ್ತಾ ಇದೀವಿ ಸರ್. ಯಾವ್ದು ಮಾಡ್ತಿದ್ದೀರಾ? ವಿದ್ಯಾಪತಿ, ಹ್ಮ್. ಅಮರ ಪ್ರೀಮಿಯರ್, ಆಮೇಲೆ ನಮ್ಮ ಸತ್ಯಂದ್ ಎಕ್ಸ್ ಅಂಡ್ ವೈ, ಹ್ಮ್. ಜಾಕ್ಟೇಜ್ ಜೆನ್ಸೆಟ್ಸು, ಹ್ಮ್. ಒಂದು 3-4 ನಡೀತಿದೆ ಸರ್. ಏನ್ ಅನ್ಸುತ್ತೆ ನಿಮ್ಗೆ ನಡೀತಿರುವ ಈ ವಿದ್ಯಮಾನಗಳ ಬಗ್ಗೆ? ಅಂದ್ರೆ ಸರ್ ದರ್ಶನ್ ಸುದ್ದಿ ವಿಚಾರ ಹಾ ಏನ್ ಅನ್ಸುತ್ತೆ ನಿಮ್ಗೆ? ಅದು ಇನ್ನು ಕೋರ್ಟಲ್ಲೇ ಇರೋದ್ರಿಂದ ಏನು ಅಂತ ಹೇಳೋದು ತುಂಬಾ ಕಷ್ಟ ಆಗುತ್ತೆ ಸರ್. ಹ್ಮ್. ಆಮೇಲೆ ಅಷ್ಟೊಂದು ದೊಡ್ಡನು ನಾನಲ್ಲ. ಹ್ಮ್. ಅಷ್ಟು ಜಡ್ಜ್ ಮಾಡೋವಷ್ಟು ಇದು ನಮಗೆ ಇನ್ನೂ ಬಂದಿಲ್ಲ. ಹ್ಮ್. ಅದಿನ್ನು ಕೋರ್ಟಲ್ಲೇ ಇರೋದ್ರಿಂದ ಅದು ಏನ್ ತೀರ್ಪು ಆಗುತ್ತೆ ಅದ್ರ ಮೇಲೆ ಆಮೇಲೆ ಮಾತಾಡ್ಬೋದು. ಹ್ಮ್. ಈಗ ಎಲ್ಲ ಇಂಡಸ್ಟ್ರಿಗೆ ಬರ್ತಾ ಇರೋದು ಇವಾಗ ತಾನೇ ಎಲ್ಲ ಹೆಜ್ಜೆ ಇಟ್ಟು ಏನೋ ನಿಮ್ದೊಂದು ಇದಿರುತ್ತೆ. ಸೊ ಹೌದು. ಈ ತರ ಆಗ್ಬೇಕಾದ್ರೆ ಈಗ ಎಲ್ಲಾರು ಫಾಲೋ ಮಾಡ್ಕೊಂಡ್ ಬಂದಿರೋದೇ ದರ್ಶನ್ಗೆ ಅವ್ರಿಗೆ. ಸೊ ಹಾಗಿರ್ಬೇಕಾದ್ರೆ ಈ ವಿಚಾರ ನಿಮ್ದೊಂದು ರಿಯಾಕ್ಷನ್ ಹೇಗಿರುತ್ತೆ, ಏನ್ ಹೇಳಕ್ ಬಯಸ್ತೀರಾ ಅಂತ ಹೇಳಿ. ಸರ್ ನನ್ನನ್ನ ಪರ್ಸನಲ್ ಆಗಿ ಕೇಳಿದ್ರೆ ಹ್ಮ್. ಆಯ್ತಾ, ಹ್ಮ್. ಅವರು ಒಂದು ಪ್ರಾಣಿಗೆನೆ ಅಷ್ಟು ಮಹತ್ವ ಕೊಡೋರು. ಓಕೆ. ಆಮೇಲೆ ಕಷ್ಟರಿಗೆ ಅಷ್ಟು ಜನಕ್ಕೆ ಹೆಲ್ಪ್ ಮಾಡ್ಕೊಂಡ್ ಬಂದಿರೋರು. ಹಾ. ಆಯ್ತಾ? ಹಾ. ಹಂಗಾಗಿ ನೀವೀಗ ಮಾಡಿದಿರಿ ಅಂತ ಹೇಳಕ್ಕೂ ನಮ್ ಕೈಯಾಗ ಆಗಲ್ಲ. ಹ್ಮ್. ಹಂಗಂತೇಳಿ ಏನಾಗಿದೆ ಅಂತ ಗೊತ್ತಿಲ್ಲದಲೇ ಅದ್ರ ಬಗ್ಗೆ ಮಾತಾಡೋದು ಹಂಗಾಗುತ್ತೆ. ಹೌದು ಹೌದು. ಹಂಗಾಗಿ ನನ್ನ ಪ್ರಕಾರ ಅವರು ಅಷ್ಟೆಲ್ಲ ಪ್ರಾಣಿ ಬಗ್ಗೆನೇ ಅಷ್ಟು ಒಲವಿರೋ ಅಂತವ್ರು ಈ ತರದ್ ಮಾಡಿದ್ದಾರೆ ಅಂತಂದ್ರೆ ಅದ್ ನಂಬಕ್ ನನ್ನ ಕೈಯಿಂದ ಅಂತೂ ಸಾಧ್ಯ ಇಲ್ಲ. ಹ್ಮ್. ಅದಕ್ಕೇನೆ ನಾನು ಅವಲೇ ನಿಮ್ಗೆ ಏನ್ ಹೇಳಿದ್ನು ಅಂದ್ರೆ ತೀರ್ಪು ಬಂದ್ಮೇಲೆ ಅದ್ರ ಬಗ್ಗೆ ಏನಾರ ಮಾತಾಡ್ಬೋದು ಅಂತ. ಒಂದ್ ವೇಳೆ ಓಕೆ ಓಕೆ ಧರ್ಮ, ಈಗ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಈಗ ತೀರ್ಪು ಬರುತ್ತೆ, ತೀರ್ಪಾಯ್ತು, ದರ್ಶನ್ ಮಾಡಿದ್ದಾರೆ ಅನ್ನೋ ತರದಲ್ಲಿ ಆಗಿದ್ರೆ ಸಂದೇಶ ಯಾವ ತರ ಹೋಗುತ್ತೆ ಜನರಿಗೆ? ಅವ್ರ ಅಭಿಮಾನಿಗಳೆಲ್ಲ ಹೇಗಿರ್ತಾರೆ? ನಿಮ್ಗೆಲ್ಲ ಮನ್ಸಿಗೆ ಏನ್ ಅನ್ಸುತ್ತೆ? ಸರ್ ಅದನ್ನ ಇವಾಗ್ಲೇ ಹೇಳ್ಬಿಟ್ರೆ ಅದಕ್ಕಿಂತ ಮುಂಚೆನೆ ಹ್ಮ್. ಅದು ರಾಂಗ್ ಆಗುತ್ತೆ ಅಂತ ನನ್ನ ಒಪಿನಿಯನ್. ಹ್ಮ್. ದಯವಿಟ್ಟು ರಿಪೋರ್ಟ್ ಬಂದ್ಮೇಲೆ ಅಲ್ಲ ತೀರ್ಪು ಬಂದ್ಮೇಲೆ 100% ನೀವು ಕಾಲ್ ಮಾಡಿ, ಅವಾಗ ನಾನು ಹೇಳ್ತೀನಿ. ಈಗ ಏನೇ ಹೇಳಿದ್ರು ತಪ್ಪಾಗುತ್ತೆ ಅದು. ಈಗ ನೀವು ದರ್ಶನ್ ನಾವು ಈಗ ನೀವು ಹತ್ತಿರದಿಂದ ಬಾಸ್ ನೋಡಿದೀನಿ ನಾನು. ಹೌದು. ಅವ್ರ ಮನ್ಸು ಎಂತದ್ದು ಏನು ಎತ್ತ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಹ್ಮ್. ಹಂಗಾಗಿ ನಾನು ಈಗ ಏನ್ ಹೇಳಿದ್ರು ಅದು ರಾಂಗ್ ಮೆಸೇಜ್ ಹೋಗುತ್ತೆ, ತಪ್ಪು ತಿಳ್ಕೊಬೇಡಿ. ತೀರ್ಪು ಬಂದ್ಮೇಲೆ ನೀವು ಬಂದ ತಕ್ಷಣ ಕಾಲ್ ಮಾಡಿ, ನಾನು ರಿಯಾಕ್ಷನ್ ಹೇಳ್ತೀನಿ. ಏನ್ ಗೊತ್ತಾ ಧರ್ಮ, ಈಗ ಪೊಲೀಸ್ ಆಡಿಯೋಗಳೆಲ್ಲ ರಿಲೀಸ್ ಆಗ್ತಾ ಇದಾವೆ. ಇದು ಕೋಳಿ ಕಾಲು ಹಿಡ್ದಂಗ್ ಹೊಡೆದ್ರು, ದರ್ಶನ್ ಹಂಗಾಯ್ತು ಹಿಂಗಾಯ್ತು. ಸರ್ ಎಲ್ಲದನ್ನು ಕ್ವಶನ್ ಮಾರ್ಕ್ ಆಗಿ ಹೇಳ್ತೀರ ಹೊರ್ತು ಹಾ. ಅದಕ್ಕೆ ಏನಾರ ಪ್ರೂಫ್ ಹಾಕಿ ಯಾರ ಒಬ್ರು ತೋರ್ಸಿರ ಸರ್? ಹೌದು. ಹ್ಮ್. ಅಲ್ವಾ? ಹ್ಮ್. ಮತ್ತೆ ಹೆಂಗ್ ನಂಬ್ತಿರೋದ್ನ? ನಾನು ಹೆಂಗ್ ಅದಕ್ಕೆ ನಿಮ್ಗೆ ಆನ್ಸರ್ ಮಾಡ್ಲಿ ಸರ್? ಹ್ಮ್. ತಪ್ಪಾಗುತ್ತಲ್ವಾ? ಖಂಡಿತ. ಬಟ್ ನನ್ನ ಹಾ. ಪ್ರಶ್ನೆ, ನನ್ಗೊಂದು ಕುತೂಹಲದ ಪ್ರಶ್ನೆ ಏನಂದ್ರೆ, ಹಾ. ಓಕೆ ಮಾಡಿಲ್ಲ ದರ್ಶನ್ ಅವರು, ಇದ್ರಲ್ಲಿ ಇಲ್ಲ ಏನೋ ಬುದ್ಧಿಮಾತು ಹೇಳಕ್ ಹೋಗಿದ್ರು ಅನ್ನೋ ತರದಲ್ಲಿ ಬಂದ್ರೆ ಅಭಿಮಾನಿಗಳಿಗೆ ಎಲ್ಲರಿಗೂ ಖುಷಿ, ನಾಡಿನ ಜನರಿಗೂ ಖುಷಿ. ಒಂದ್ ವೇಳೆ ಹೌದು. ದರ್ಶನ್ ಹೊಡೆದಿದ್ದಾರೆ ಅನ್ನೋ ವಿಡಿಯೋ ರಿಲೀಸ್ ಆಯ್ತು ಅಂದ್ರೆ ಯಾವ ರೀತಿ ನಿಮ್ಮ ಮನಸ್ಸಿಗೆ ಯಾವ ರೀತಿ ಇರುತ್ತೆ ಅಂತ? ಸರ್ ಅದನ್ನ ನನ್ನ ಒಳಗಿಂದ ಅದನ್ನ ಹೇಳಕ್ ಆಗಲ್ಲ ಇವಾಗ್ಲೇನೆ. ಹ್ಮ್. ಯಾಕೆಂತಂದ್ರೆ ನಾನು ಅದನ್ನ ನಂಬೇ ಇಲ್ಲಲ್ಲ ಸರ್. ಹಾ. ಅವ್ರು ಹೊಡೆದಿರೋ ಅನ್ನೋದನ್ನ ನಾನು ನಂಬೇ ಇಲ್ಲ ಇನ್ನು. ಹಾ. ಹಂಗಾಗಿ ಅದು ಆ ತರ ಬಂದ್ರೆ ಅದು ಹೆಂಗೆ ರಿಯಾಕ್ಟ್ ಆಗ್ತೀವಿ, ಏನ್ ಮಾತಾಡ್ತೀವಿ ಅನ್ನೋದು ನನಗೆ ಇವಾಗ್ಲೇನೆ ಹೇಳಿದ್ರೆ ಪಟ್ನಂತ ಏನ್ ಹೇಳೋದು? ಯಾಕಂದ್ರೆ ನೀವೆಲ್ಲ ದರ್ಶನ್ ಅವ್ರಿಗೆ ತುಂಬಾ ಹತ್ರದಿಂದ ನೋಡಿರೋರು. ಸರ್ ನಾನು ಅದಕ್ಕೆ ಹೇಳ್ತಿಲ್ವಾ, ಅಷ್ಟು ಹತ್ರದಿಂದ ನೋಡಿರೋದಕ್ಕೇನೆ ಸರ್ ನಾನು ರಾಜರೋಷವಾಗಿ ಹೇಳ್ತಿರೋದು. ಹ್ಮ್. ಅವ್ರ ಮನ್ಸು ಎಂತದ್ದು, ಹ್ಮ್. ಅವರು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಅವರು ಪ್ರಾಣಿನೇ ಅಷ್ಟು ಚೆನ್ನಾಗಿ, ಆ ಪ್ರಾಣಿಗಳನ್ನೇ ಅಷ್ಟು ಚೆನ್ನಾಗಿ ಅವ್ರನ್ನ ಇದ್ ಮಾಡುತ್ತೆ ಅಂತಂದ್ರೆ ಹ್ಮ್. ಪ್ರಾಣಿಗಳು ಹೊಲಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಹ್ಮ್. ಅಂತ ಮನ್ಸಿದ್ರೆ ಮಾತ್ರ ಪ್ರಾಣಿಗಳು, ಮೂಕ ಪ್ರಾಣಿಗಳು ಹೊಲಿಯೋದಲ್ವಾ? ಹೌದು. ಅಂತ ಮನ್ಸಿರೋ ಅಂತವ್ರು ಹಿಂಗ್ ಮಾಡಿದ್ದಾರೆ ಅಂತಂದ್ರೆ ನನಗೆ ನಂಬಕ್ಕಂತೂ ಸಾಧ್ಯ ಇಲ್ಲ ಸರ್. ಹಂಗಾಗಿ ನಾನು ಏನೇ ಆದ್ರೂ ಈಗ ತೀರ್ಪು ಬಂದ್ಮೇಲೆ ಈಗ ಕಾನೂನು ಏನ್ ತಗೊಳುತ್ತೆ ಅದು ನನಗೆ ಗೊತ್ತಿಲ್ಲ. ತೀರ್ಪು ಬಂದ್ಮೇಲೆ ನೀವು ಕಾಲ್ ಮಾಡಿ, ಖಂಡಿತವಾಗ್ಲೂ ಅವಾಗ ನಾನು ದರ್ಶನ್ ಅವರು ಕೋಪಿಷ್ಟ ಅನ್ನೋದು ಗೊತ್ತು, ಆದ್ರೆ ಕೊಲೆ ಮಾಡೋ ಲೆವೆಲ್ ಹೋಗ್ತಾರಾ ಅನ್ನೋದು ಇಲ್ಲಿ ಅಸಾಧ್ಯವಾದ ಒಂದು ಇದು ಅಂತ ಹೇಳಿ ಅದೇ ಒಂದ್ ಸರ್, ಕಡೆ ಅದೇ ನಮ್ಮ ಮನ್ಸೊಳಗೂ ಓಡ್ತಾ ಇರೋ ಪ್ರಶ್ನೆ. ಹ್ಮ್. ಆಯ್ತಾ? ಹಂಗಾಗ್ಬಿಟ್ಟು ಅದಕ್ಕೆ ಉತ್ತರ ಕಂಡ್ಕೊಳ್ಳೋಕೆ ಬಹಳ ಟೈಮ್ ಬೇಕು. ಹ್ಮ್. ಹಂಗಾಗಿ ಅದ್ರದ್ದು ಏನೇ ರಿಯಾಕ್ಷನ್ ಹೇಳಿದ್ರು ಈಗ ರಾಂಗ್ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್ ಅಷ್ಟೇ, ಇನ್ನೇನಿಲ್ಲ. ಸರಿ ಧರ್ಮ, ಕ್ಯಾರಿ ಆನ್. ಇದು ತೀರ್ಪು ಬಂದ್ಮೇಲೆ ನಾವು ಒಂದ್ಸರಿ ಮಾತಾಡೋಣ. ನಿಮ್ಮ Okay. 100% ಮಾಡಿ ಸರ್ ಅವಾಗ. Okay. ನಿಮ್ಮ ಪ್ರಾಜೆಕ್ಟ್ಗಳಿಗೆಲ್ಲ ಒಳ್ಳೇದಾಗ್ಲಿ.
ಥ್ಯಾಂಕ್ ಯು ಆಲ್ ದ ಸರ್ ಬೆಸ್ಟ್. ಥ್ಯಾಂಕ್ ಯು ಬಾಯ್ ಧರ್ಮ ಬಾಯ್.